ಇನ್ನು ಚನ್ನಪಟ್ಟಣದಲ್ಲಿ ದೋಸ್ತಿಗಳ ಮಧ್ಯೆ ಉಪಚುನಾವಣೆಯ ಟಿಕೆಟ್ ಫೈಟ್ ಈಗ ದಿನದಿಂದ ದಿನಕ್ಕೆ ಜೋರಾಗ್ತಾ ಇದೆ. ಚನ್ನಪಟ್ಟಣದಲ್ಲಿ ಯೋಗೇಶ್ವರ್ಗೆ ಟಿಕೆಟ್ ಕೊಡೋದಕ್ಕೆ ಜೆಡಿಎಸ್ನ ನಾಯಕರ ವಿರೋಧ ಇದ್ದು ಯಾವುದೇ ಕಾರಣಕ್ಕೂ ಯೋಗೇಶ್ವರ್ಗೆ ಟಿಕೆಟ್ ಕೊಡಬೇಡಿ ಅಂತ ಕುಮಾರಸ್ವಾಮಿ ಮೇಲೆ ಒತ್ತಡವನ್ನು ಹಾಕಿದ್ದಾರೆ. ನಿನ್ನೆ ನಡೆದಂತಹ ಚನ್ನಪಟ್ಟಣ ಮುಖಂಡರ ಸಭೆಯಲ್ಲಿ ಯೋಗೇಶ್ವರ್ಗೆ ಟಿಕೆಟ್ ಕೊಡಬೇಡಿ ಅಂತ ಕುಮಾರಸ್ವಾಮಿ ಮೇಲೆ ಒತ್ತಡವನ್ನು ಹಾಕಲಾಗಿದೆ. ನಿಖಿಲ್ ಕುಮಾರಸ್ವಾಮಿ ಅಥವಾ ಪಕ್ಷದ ಕಾರ್ಯಕರ್ತರಿಗೆ ಟಿಕೆಟ್ ಕೊಡುವಂತೆ ಚನ್ನಪಟ್ಟಣ ನಾಯಕರು ಅಭಿಪ್ರಾಯಪಟ್ಟಿದ್ದಾರೆ. ಬಿಜೆಪಿ ಹೈಕಮಾಂಡ್ ಜೊತೆ ಚರ್ಚೆಯ ಬಳಿಕ ಟಿಕೆಟ್ ಅನ್ನು ಅಂತಿಮ ಮಾಡೋದಾಗಿ ನಾಯಕರಿಗೆ ಕುಮಾರಸ್ವಾಮಿ ಅವರು ಅಭಯವನ್ನು ಕೊಟ್ಟಿದ್ದಾರೆ. ಹಾಗಾದರೆ ಚನ್ನಪಟ್ಟಣ ತೆನೆ ನಾಯಕರು ನಿನ್ನೆಯ ಸಭೆಯಲ್ಲಿ ಏನು ಅಭಿಪ್ರಾಯ ವ್ಯಕ್ತಪಡಿಸಿದರು? ಯಾವುದೇ ಕಾರಣಕ್ಕೂ ಯೋಗೇಶ್ವರ್ಗೆ ಟಿಕೆಟ್ ಬೇಡ, ಇದು ಒಂದು ಸಾಲಿನ ನಿರ್ಣಯ ಅಂತ ಅನ್ಬೋದು. ಎಲ್ಲರೂ ಸೇರಿ ಜೆಡಿಎಸ್ ಅವರು ಹೇಳ್ತಿರೋದು ಯಾವುದೇ ಕಾರಣಕ್ಕೂ ಯೋಗೇಶ್ವರ್ಗೆ ಟಿಕೆಟ್ ಕೊಡೋದು ಬೇಡ. ಚನ್ನಪಟ್ಟಣ ಜೆಡಿಎಸ್ನ ಕ್ಷೇತ್ರ, ಕುಮಾರಸ್ವಾಮಿ ಅವರು ಗೆದ್ದಿದ್ರು. ಹಾಗಾಗಿ ಜೆಡಿಎಸ್ ಅಭ್ಯರ್ಥಿಯೇ ಇಲ್ಲಿ ಚುನಾವಣೆಗೆ ಮತ್ತೆ ಸ್ಪರ್ಧೆ ಮಾಡಬೇಕು. ಸಿ ಪಿ ಯೋಗೇಶ್ವರ್ ಬಿಜೆಪಿಯಿಂದ ನಿಲ್ತಾರೆ, ಬಟ್ ಜೆಡಿಎಸ್ ಒಂದು ಕ್ಷೇತ್ರ ಕಳ್ಕೊಳ್ಳುತ್ತಲ್ಲ, ಹಾಗಾಗಿ ಬೇಡ. ನಿಖಿಲ್ ಕುಮಾರಸ್ವಾಮಿ ಅವರನ್ನು ಅಭ್ಯರ್ಥಿಯನ್ನಾಗಿ ಮಾಡಿ ಅಂತ ಹೇಳ್ತಾ ಇದ್ದಾರಂತೆ. ಬಟ್ ನಿಖಿಲ್ ಕುಮಾರಸ್ವಾಮಿ ನಾನು ಚನ್ನಪಟ್ಟಣ ಬೈ ಎಲೆಕ್ಷನಲ್ಲಿ ನಿಲ್ಲಲ್ಲ ಅಂತ ಈಗಾಗಲೇ ಹೇಳಿಬಿಟ್ಟಿದ್ದಾರೆ. ಕುಮಾರಸ್ವಾಮಿನೂ ಹೇಳಿದ್ದಾರೆ, ಬಟ್ ಒತ್ತಡ ಜಾಸ್ತಿ ಆದರೆ ಗೊತ್ತಿಲ್ಲ ನಿರ್ಧಾರ ಏನು ತಗೋತಾರೆ ಅಂತ. ಬಟ್ ಕಾರ್ಯಕರ್ತರು ಹೇಳ್ತಿರೋದು ನಿಖಿಲ್ ಕುಮಾರಸ್ವಾಮಿಗೆ ಟಿಕೆಟ್ ಕೊಡಿ. ಅವ್ರು ಬೇಡ ಅಂದರೆ ಜೆ ಡಿ ಎಸ್ ಕಾರ್ಯಕರ್ತರು ಬೇಕಾದಷ್ಟು ಜನ ಇದ್ದಾರೆ, ಅವರಲ್ಲಿ ಯಾರಿಗಾದರೂ ಒಬ್ಬರಿಗೆ ಟಿಕೆಟ್ ಕೊಡಿ, ಅವ್ರನ್ನ ನಾವು ಗೆಲ್ಲಿಸ್ಕೊಂಡು ಬರ್ತೀವಿ. ಸಿ ಪಿ ವೈ ಕ್ಷೇತ್ರದಲ್ಲಿ ಸಿ ಪಿ ಯೋಗೇಶ್ವರ್ ಅವರು ಕ್ಷೇತ್ರದಲ್ಲಿ ಜೆ ಡಿ ಎಸ್ ನಾಯಕರು ಮತ್ತು ಮುಖಂಡರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ತಾ ಇಲ್ಲ. ಆ ಕೆಲಸ ಅದರಲ್ಲಿ ತಪ್ಪು ಸಿ ಪಿ ಯೋಗೇಶ್ವರ್ದು ಇದೆ. ಯಾವಾಗ ಮೈತ್ರಿ ಅಂತ ಗೊತ್ತಾಯಿತು, ಮೊದಲು ಜೆ ಡಿ ಎಸ್ ನಾಯಕರನ್ನು ಯೋಗೇಶ್ವರ್ ವಿಶ್ವಾಸಕ್ಕೆ ತಗೋಬೇಕಾಗಿತ್ತು, ತಗೊಳ್ಳಿಲ್ಲ. ಟಿಕೆಟ್ ಸಿಗದೇ ಇದ್ದರೆ ಪಕ್ಷೇತರರಾಗಿ ಸ್ಪರ್ಧಿಸ್ತೀನಿ ಅಂತ ಗೇಮ್ ಆಡ್ತಿದ್ದಾರೆ. ಇದೊಂಥರ ಮೈಂಡ್ ಗೇಮ್. ನಿಮಗೆ ನನಗೆ ಟಿಕೆಟ್ ಕೊಡಲಿಲ್ಲ ಅಂದರೆ ನಾನು ಇಂಡಿಪೆಂಡೆಂಟಾಗಿ ನಿಲ್ತೀನಿ ಅಂತ, ಹಾಗೇನಾದ್ರು ಆಗ್ಬಿಟ್ರೆ ತ್ರಿಕೋನ ಸ್ಪರ್ಧೆ ಆಗ್ಬಿಡುತ್ತೆ. ಹಾಗಾಗಿ ಇದು ಬ್ಲ್ಯಾಕ್ ಮೇಲ್. ಇದು ಮೈತ್ರಿ ಇದ್ದಾಗ ಇಂತಹ ಮಾತಾಡೋದು ಎಷ್ಟು ಸರಿ? ಹೌದು, ಮೈತ್ರಿ ಧರ್ಮ ಪಾಲನೆ ಆಗಲೇಬೇಕು. ಮೈತ್ರಿ ಇದ್ದಾಗ ನಾನು ಇಂಡಿಪೆಂಡೆಂಟಾಗಿ ನಿಲ್ತೀನಿ ಅಂತಂದರೆ ಇದು ಪಕ್ಷದಲ್ಲಿ ಒಡಕು ಮೂಡಿಸುವಂತಹ ಹುನ್ನಾರ. ಬಿ ಜೆ ಪಿ ಹೈಕಮಾಂಡ್ಗೂ ತಿಳಿಸಿ ಜೆ ಡಿ ಎಸ್ ಅಭ್ಯರ್ಥಿಯನ್ನೇ ಹಾಕಿ, ಹೈಕಮಾಂಡ್ಗೆ ಇದನ್ನು ಮನವರಿಕೆ ಮಾಡಿಕೊಡಿ ಅಂತ ಹೇಳಿದ್ದಾರೆ. ಚುನಾವಣೆ ಘೋಷಣೆ ಆಗ್ಬಿಟ್ಟಿದ್ದರೆ ಮೊನ್ನೆ ಎಲ್ಲ ಬೇಗ ಆಗ್ತಾ ಇತ್ತು. ಬಟ್ ಚುನಾವಣೆ ಘೋಷಣೆ ಆಗಲಿಲ್ಲ. ಕೇವಲ ಜಮ್ಮು ಕಾಶ್ಮೀರ ಮತ್ತು ಹರಿಯಾಣಕ್ಕೆ ಮಾತ್ರ ಚುನಾವಣೆ ಘೋಷಣೆ ಆಯಿತು, ಬೈ ಎಲೆಕ್ಷನ್ ಆಗಲಿಲ್ಲ. ಆಗಿದ್ದಿದ್ದರೆ ಖಂಡಿತ ಈ ವಿಚಾರದಲ್ಲಿ ಏನಾದರೂ ಒಂದು ತೀರ್ಮಾನ ಆದಷ್ಟು ಬೇಗ ಆಗ್ತಾಯಿತ್ತು.